ಒಂದು ಕಡೆ ಲೋಕಸಭಾ ಚುನಾವಣೆಯ ದಿನಗಣನೆ ಶುರುವಾಗಿದೆ. ಮತ್ತೊಂದು ಕಡೆ ರಾಜ್ಯಸಭೆಯ ಚುನಾವಣೆ, ಅದಕ್ಕೆ ಕೇವಲ ಒಂದು ವಾರ ಮಾತ್ರ ಬಾಕಿ ಇದೆ. ಇದೆಲ್ಲದರ ನಡುವೆ ಒಂದು ರಾಜಕೀಯ ಪಡಸಾಲೆಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಅದೇನಂತಂದ್ರೆ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಶಾಸಕರು, ಇವರು ಬಿಜೆಪಿ ಪಾಳ್ಯದಲ್ಲಿ ಇರ್ತಾರಾ ಇರಲ್ವಾ ಅನ್ನೋದೇ ಗೊಂದಲ. ಲೋಕಸಭಾಕ್ಕೂ ಮುನ್ನ ಶಾಕ್ ಕೊಡ್ತಾರಾ ಶಾಸಕರು ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಗಾಗಿ ಇಬ್ಬರು ನಾಯಕರ ಮೇಲೆ ಕಣ್ಣನ್ನು ಇಡಬೇಕು ಅಂತ ಹೇಳಿ ವಿಜೇಂದ್ರ ಅವರು ಹೈಕಮಾಂಡ್ಗೆ ಒಂದು ಸೂಚನೆಯನ್ನು ಅಂದ್ರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಪಕ್ಷಾಂತರದ ಬಿರುಗಾಳಿ ಎದ್ದಿದೆ, ಏನು ಬೇಕಾದರೂ ಆಗಬಹುದು. ಮೊನ್ನೆ ಅಷ್ಟೇ ಬಿ.ವೈ. ವಿಜೇಂದ್ರ ಅವರು ಹೈಕಮಾಂಡ್ ಅನ್ನು ಭೇಟಿ ಮಾಡಿದ್ರು. ರಾಜ್ಯದಿಂದ ಕೆಲ ನಾಯಕರು ಕೂಡ ತೆರಳಿ ಒಂದು ಮೀಟಿಂಗ್ ಅನ್ನು ನಡೆಸಿದ್ರು. ಮೀಟಿಂಗ್ ಎಲ್ಲ ಆದ ಬಳಿಕ ವಿಜೇಂದ್ರ ಅವರನ್ನು ವಾಪಸ್ ಕರೆಸಿಕೊಂಡು ಮಾತುಕತೆಯನ್ನು ನಡೆಸಿರ್ತಾರೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಹಾಗೂ ಜೆ.ಪಿ. ನಡ್ಡಾ ಅವರು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು, ಆ ಸಂದರ್ಭದಲ್ಲಿ ಅವರು ಈ ವಿಚಾರವನ್ನು ಹೇಳಿದ್ದಾರೆ. ಸೊ ಈಗ ರಾಜ್ಯಸಭೆಯಲ್ಲಿ ಯಾರಿಗೆ ವೋಟ್ ನಿರ್ಧರಿಸೋದಿಲ್ಲ ಅಂತ ಹೇಳಿ ನೋಡಿ, ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರು ಮಾತಾಡ್ತಾರೆ. ಏನು ಸರ್ ರಾಜ್ಯಸಭೆಗೆ ಯಾರಿಗೆ ವೋಟ್ ಹಾಕ್ತೀರಿ ಅಂತೇಳಿ ಪ್ರಶ್ನೆ ಮಾಡಿದಾಗ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ಅವರು ಎಸ್ ಟಿ ಸೋಮಶೇಖರ್ ಅವರನ್ನು ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಇನ್ನು ಟೈಮ್ ಇದೆ ನೋಡೋಣ ಅಂತೇಳಿ. ಅಂದರೆ ಆ ಡೇಟ್ ಮೇಲೆ ಒಂದು ಗುಡ್ ಡೇಟ್ ಅಂತಾರಲ್ಲ, ಆ ರೀತಿಯಾಗಿ ಅವರು ಮಾತನಾಡಿದ್ದಾರೆ. ಮೊದಲಿಗೆ ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಬೋಣ ಬನ್ನಿ. ನಮ್ಮ ಜೊತೆ ಎಸ್ ಟಿ ಸೋಮಶೇಖರ್ ಅವರು ಇದ್ದಾರೆ. ಸರ್, ನೀವು ಡಿ ಕೆ ಶಿವಕುಮಾರ್ ಜೊತೆ ಫ್ಲೈಟಲ್ಲಿ ಹೋಗಿರುವಂಥದ್ದು ಒಂದಷ್ಟು ಕುತೂಹಲ ಮೂಡಿಸಿರುವಂಥದ್ದು ಏನು ಸರ್? ಕರ್ನಾಟಕ ಬ್ಯಾಂಕ್ದು 100ನೇ ವರ್ಷದ ಕಾರ್ಯಕ್ರಮ. ನಾವು ರೆಗ್ಯುಲರ್ ಕಸ್ಟಮರು ಕರ್ನಾಟಕ ಬ್ಯಾಂಕಿಗೆ, ನನಗೇಂತಲ್ಲ ಥ್ರೋಟ್ ಸ್ಟೇಟ್ ಎಲ್ಲ ಕಸ್ಟಮರ್ಸ್ಗೆ ಅವರು ಇನ್ವೈಟ್ ಮಾಡಿದರು. 100ನೇ ವರ್ಷದ್ದು ಹೋಗಿದ್ದು. ಆ ಕಡೆನೂ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರು. ಫಂಕ್ಷನ್ ಭಾಗವಹಿಸಿ ಬರುವಾಗ ಜೊತೆಲಿ ಬಂದೆ ಅಷ್ಟೇ. ಅಂದರೆ ಈಗ ಒಂದು ಸೀಟ್ ಖಾಲಿ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಕೂಡ ಖಾಲಿ ಇದ್ದು ನಿಮ್ಮನ್ನು ಕರೀತಾ ಇರುವಂಥದ್ದು ಆಹ್ವಾನ ಕೊಟ್ಟಿದ್ದಾರಾ? ಇಲ್ಲ, ಅವೆಲ್ಲ ಏನಿಲ್ಲ. ಬರುವಾಗ ವಾಪಸ್ ಬಂದ್ವಲ್ಲ, ಜೊತೆಲಿ ಬಂದು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಅರ್ಥ ಏನಿಲ್ಲ. ಸರ್, ರಾಜ್ಯಸಭೆ ಚುನಾವಣೆ ಸಂಬಂಧಪಟ್ಟ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ರಾಜಕೀಯವಾಗಿ ನಿಮಗೂ ಕೂಡ ಗೊತ್ತಿರುತ್ತೆ. ಎಸ್ ಟಿ ಸೋಮಶೇಖರ್ ಅವರು ಗೈರಾಗ್ತಾರೆ ಚುನಾವಣೆಗೆ, ರಾಜ್ಯಸಭಾ ಚುನಾವಣೆಗೆ, ಅಥವಾ ಕ್ರಾಸ್ ವೋಟಿಂಗ್ ಮಾಡ್ತಾರೆ ನೀವು ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಅಂತ ಚರ್ಚೆ ಆಗ್ತಾ ಇರುವಂಥದ್ದು ಕುತೂಹಲ ಇರುತ್ತದೆ. ಇನ್ನೂ ಮಾಹಿತಿನೇ ಇಲ್ಲ ನಮಗೆ, ಇನ್ನೂ ಮಾಹಿತಿನೇ ಇಲ್ಲ. ಅಸೆಂಬ್ಲಿಲಿ ಇದ್ದೀವಿ, ಅಸೆಂಬ್ಲಿಯಲ್ಲಿ ಏನು ಮಾತಾಡಬೇಕು ಅಂತ ಅದಕ್ಕೆ ತಯಾರಾಯ್ತಾ ಇದ್ದೀವಿ. ರಾಜ್ಯಸಭಾ ಚುನಾವಣೆ ಸರ್ ಅಂದರೆ ನೀವು ಬಿಜೆಪಿ 27ಕ್ಕೆ ತಾನೆ ಬಿಜೆಪಿ ಯಾರು ವೋಟ್ ಹೇಳ್ತಾರೆ ಅವ್ರಿಗೆನಾ? 27ಕ್ಕೆ ಅದು ಈಗಿಲ್ಲ ಬಿಡಿ, ಈಗಲೇ ಯಾಕೆ ಅವೆಲ್ಲ ತಲೆ ಕೆಡ್ಸ್ಕೊತೀವಿ. ಇದು ಎಸ್ ಟಿ ಸೋಮಶೇಖರ್ ಮಾತು. ಅವ್ರು ಹೇಳ್ತಾ ಇರೋದು ಇನ್ನೂ ರಾಜ್ಯಸಭಾ ಚುನಾವಣೆ ಸಂಬಂಧಪಟ್ಟ ಇನ್ನು ಟೈಮ್ ಇದೆ ಅಂತ ಹೇಳೋ ಮೂಲಕ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ವಿಜಯ್, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಒಂದೊಂದು ಎಲೆಕ್ಷನ್ ಬಂದಾಗ್ಲೂ, ಒಂದೊಂದು ರಾಜಕೀಯ ಸನ್ನಿವೇಶ ಉದ್ಭವಿಸಿದಾಗ್ಲೂ ಕಪ್ಪೆಗಳಿಗಿಂತ ಕಪ್ಪೆಗಳಾದ್ರೂ ಪಾಪ ಜೀವನೋಪಾಯಕ್ಕಾಗಿ ಹಾರ್ತವೆ, ಅಥವಾ ಸ್ವಭಾವ ಹಾರೋದು. ಯಾಕೆ ಹಿಂಗೆ ಹಾರ್ತಾರೆ ಇವರು ಅನ್ನುವಂಥದ್ದು. ಯಾಕಪ್ಪ ಅಂತಂದ್ರೆ ಮೋಸ್ಟ್ಲಿ ವೈಯಕ್ತಿಕವಾದ ಅಡ್ವಾಂಟೇಜ್ಗೆ ಅಂತ. ಆದರೆ ಪಕ್ಷಕ್ಕೆ ಅದು ತಲೆನೋವಾಗ್ಬಿಡತ್ತೆ. ಒಬ್ಬೊಬ್ಬ ಅಭ್ಯರ್ಥಿಯು ಕೂಡ ಬಹಳ ದೊಡ್ಡ ತಲೆನೋವಾಗ್ಬಿಡ್ತಾರೆ. ಸೊ ಹಾಗಾಗಿ ರಾಜ್ಯ ಬಿಜೆಪಿಗೆ ಎಸ್ ಟಿ ಸೋಮಶೇಖರ್ ಅವರ ನಡೆ ತಲೆನೋವನ್ನು ಉಂಟು ಮಾಡ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ವಿಚಾರ. ಸೋಮಶೇಖರ್ ಮನವೊಲಿಸೋದಕ್ಕೆ, ಹೆಬ್ಬಾರ್ ಮನವೊಲಿಸೋದಕ್ಕೆ ಆಗ್ತಾ ಇಲ್ಲ. ಅಧಿಕಾರವನ್ನು ಅನುಭವಿಸಿ ಈಗ ಪಕ್ಷ ತೊರೆಯೋದಕ್ಕೆ ರೆಡಿಯಾಗಿದ್ದಾರೆ. ಅಮಿತ್ ಶಾಗೆ ಬಿ.ವೈ. ವಿಜಯೇಂದ್ರ ಈ ಮಾಹಿತಿಯನ್ನ ನೀಡಿದ್ದಾರೆ. ಇತ್ತೀಚೆಗೆ ದೆಹಲಿ ಭೇಟಿ ವೇಳೆ ವಿಜಯೇಂದ್ರ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಇಬ್ಬರೂ ಶಾಸಕರನ್ನ ಹೆಂಗಾದ್ರ ಮಾಡಿ ಮನವೊಲಿಸಿ ಹೋಗಕ್ಕೆ ಬಿಡಬೇಡಿ ಅಂತ ಬಿಜೆಪಿ ವರಿಷ್ಠರು ವಿಜಯೇಂದ್ರ ಅವರಿಗೆ ಹೇಳಿದ್ದಾರಂತೆ. ಯಾಕೆಂದ್ರೆ ಪಾಪ ಅವ್ರಿಗೆ ನಂಬರ್ಸ್ ಇಂಪಾರ್ಟೆಂಟು. ಈಗ ರಾಜ್ಯಸಭಾ ಚುನಾವಣೆಯಲ್ಲಿ ಎರಡೂ ಪಕ್ಷಕ್ಕೂ ನಂಬರ್ಸ್ ಇಂಪಾರ್ಟೆಂಟು. ಸೊ ಅವ್ರು ಹೇಗಾದ್ರೂ ಇರಲಿ, ಅವ್ರನ್ನ ಉಳಿಸಿಕೊಳ್ಳಬೇಕಾದ, ಯಾಕಂದ್ರೆ ಅಲ್ಲಿ ಬರೋದು ಕೌಂಟ್, ಅಲ್ಟಿಮೇಟ್ಲಿ ತಲೆ ಲೆಕ್ಕ. ಹಾಗಾಗಿ ಉಳಿಸಿಕೊಳ್ಬೇಕಾದಂತ ಒಂದು ಅನಿವಾರ್ಯತೆಗೆ ಬಿದ್ದಿದ್ದಾರೇನು. ಒಂದು ಕಡೆ ವಿಜೇಂದ್ರ ಅವರು ಬಹಳ ಕಸರತ್ತನ್ನು ನಡೆಸಿದ್ದಾರೆ. ಇಬ್ಬರ ಜೊತೆಲೂ ಕೂಡ 1-to-1 ಮಾತುಕತೆ ನಡೆಸಿದ್ದಾರೆ ಅಂತ ಕೂಡ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಆದರೆ ಮೊನ್ನೆ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕರೆಸ್ಕೊಂಡು ಆಗಲೇ ಹೇಳ್ತಾ ಇದ್ದೆ ನಾನು, ವಿಜೇಂದ್ರ ಅವ್ರಿಗೆ ಹೇಗಿದೆ ಮೂಡ್ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಅಂತ ಅಂದಾಗ, ಸರ್ ಎಲೆಕ್ಷನ್ ಅಂತ ಬಂದಾಗ
ಈ ಹೊರಗಿನವರನ್ನ ಎದುರಿಸೋದು ಬಹಳ ಸುಲಭ ಅಂತಾರೆ. ಕರೆಕ್ಟ್. ಆದ್ರೆ ಒಳಗಡೆ ಆಗುವಂತ ಜಗಳ ಇರ್ತಲ್ಲ, ಅದು ಎಲ್ಲಿ ಯಾವಾಗ ಪೆಟ್ಟು ಕೊಡುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಒಳ್ಳೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೀವಿ, ನಮ್ಮ ಮಟ್ಟದಲ್ಲಿ ಏನೆಲ್ಲ ಮಾಡಬೇಕೋ ಮಾಡಿದ್ದೀವಿ, ಹಾಗಾಗಿ ಹೈಕಮಾಂಡ್ ನಿಮಗೆ ಬಿಟ್ಟಿದ್ದೀವಿ, ನೀವೇನು ಬೇಕೋ ಮಾಡಿ, ಅವರನ್ನ ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿ ಅಂತೇಳಿ ವಿಜೇಂದ್ರ ಅವರು ವರಿಷ್ಠರ ಮುಂದೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಎನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ಕಾರಣ ಏನು? ಹಿಂಗೆಲ್ಲ ಆಲ್ ಆಫ್ ಅ ಸಡನ್ ಆಗ್ಬಿಡೋದಿಲ್ಲ. ಏನೇನೋ ಒಂದಿಷ್ಟು ರಾಜಕೀಯ ಒತ್ತಡಗಳು ಅವ್ರ ಕ್ಷೇತ್ರದಲ್ಲೂ ಅವ್ರಿಗೆ ಇರುತ್ತೆ, ಆ ಎರಡೂ ಶಾಸಕರಿಗೂ ಕೂಡ. ಏನು ಕಾರಣ ನೋಡ್ತಾ ಹೋಗೋಣ. ಸ್ಥಳೀಯ ಬಿಜೆಪಿ ನಾಯಕರ ಜೊತೆ ಸೋಮಶೇಖರ್ ಮುನಿಸು ಇತ್ತು ಅಂದ್ರೆ ಅವರು ಸಹಜವಾಗಿ ಹೊರಗಡೆಯಿಂದ ಬಂದವರು ಬಿಜೆಪಿಗೆ, ಅಲ್ಲಿ ಸ್ಥಳೀಯ ನಾಯಕರುಗಳ ಜೊತೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಂಡ್ರು. ಹಾಗಾಗಿ ಮುನಿಸು ಇತ್ತು. ವಿಧಾನಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಸೋಮಶೇಖರ್ ಅವರನ್ನ ಸೋಲಿಸೋದಕ್ಕೆ ಸ್ವಪಕ್ಷೀಯರೇ ಪ್ರಯತ್ನ ಪಟ್ಟರು. ಕ್ವೈಟ್ ನ್ಯಾಚುರಲ್. ಸಾಕಷ್ಟು ಕಡೆ ಇದನ್ನ ನಾವು ಕಂಡ್ವಿ. ಈ ಸಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಒಳೇಟೆ ಜಾಸ್ತಿ ಬಿದ್ದಿದ್ದು. ಹಾಗಾಗಿ ಸೋಮಶೇಖರ್ ಅವರನ್ನ ಕೂಡ ಸೋಲಿಸೋದಕ್ಕೆ ಸ್ವಪಕ್ಷೀಯರೇ ಪ್ರಯತ್ನ ಪಟ್ಟರು ಅನ್ನೋ ಒಂದು ನೋವು ಅವರಿಗೆ ಇತ್ತು ಅಂತ ಸೋಮಶೇಖರ್ ವಿರುದ್ಧವಾಗಿ ಕೆಲಸ ಮಾಡಿದವರಿಗೆ ಮಣೆ ಹಾಕಿದ್ರು ವರಿಷ್ಠರು ಅನ್ನೋಂಥದ್ದು. ಇದೆಲ್ಲ ಕೂಡ ಬಹಳ ನೋವನ್ನ ಉಂಟು ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒನ್ಸ್ ಅಗೇನ್ ಇಷ್ಟೆಲ್ಲ ಏನು JDS ಜೊತೆಗೆ ಮೈತ್ರಿ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು ಕೂಡ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೆ ಬಹಳ ಕಷ್ಟ ಆಗಿದೆ. ಯಾಕಂತಂದ್ರೆ ಅವರು ಬಹಳ ವರ್ಷಗಳಿಂದ JDS ವಿರುದ್ಧವಾಗಿ ಕಂಟೆಸ್ಟ್ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ಈಗ ಅವ್ರ ಜೊತೆ ಹೋಗಬೇಕು ಅನ್ನೋವಂಥದ್ದು ಒಂದು ಬಹಳ ದೊಡ್ಡ ತಲೆನೋವು. ಯಶವಂತಪುರ ಕ್ಷೇತ್ರದಲ್ಲಿ ಈಗಾಗಲೇ ಹೇಳಿದಾಗೆ JDS ಬಹಳ ಪ್ರಬಲವಾದಂಥ ಸ್ಪರ್ಧಿ. ಈಗ ಅದೇ ಪಕ್ಷದ ಜೊತೆ ಹೋಗ್ಬೇಕು. ಇವೆಲ್ಲ ಬಹಳ ಒಂಥರ ಪ್ರತಿಷ್ಠೆಯ ವಿಚಾರಗಳಾಗ್ಬಿಡತ್ತೆ ಅಂತ ರಾಜಕೀಯ ನಾಯಕರಿಗೆ. ಇನ್ ಕೆಲವು ರಾಜಕೀಯ ನಾಯಕರು ಇರ್ತಾರೆ, ಇದನ್ನೆಲ್ಲವನ್ನೂ ಹೊಂದಾಣಿಕೆ ಮಾಡಿಕೊಂಡು ಹೊಂದಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮುನ್ನಡೆದು ಬಿಡ್ತಾರೆ ರಾಜಕೀಯದಲ್ಲಿ. ಕೆಲವ್ರಿಗೆ ಸಾಧ್ಯ ಆಗೋದಿಲ್ಲ. ಸೋಮಶೇಖರ್ ಅವ್ರಿಗೆ ಕಷ್ಟ ಆಗಿದೆ ಅಂತ ಅನ್ಸುತ್ತೆ. ಒಂದು ಕಡೆ ಬಿಜೆಪಿ ಬಿಡ್ತಾರ ST ಸೋಮಶೇಖರ್ ಅವರು ಅನ್ನುವ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಒಂದು ಹೆಜ್ಜೆಯನ್ನು ಹೊರಗಿಟ್ಟಿದ್ದಾರೆ. ಯಾಕೆ ಅನ್ನುವ ಪ್ರಶ್ನೆಗಳನ್ನು ನಾವು ಹುಟ್ಟಾಗ್ತಾ ಹೋದಾಗ ಮೊದಲನೇದಾಗಿ ಬರೋದು ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ವಯಸ್ಸಿನ ವಿಚಾರವನ್ನು ಇಟ್ಟುಕೊಂಡು ವಾಟ್ ನೆಕ್ಸ್ಟ್, ನಮ್ಮ ಮುಂದಿನ ಪೀಳಿಗೆಯ ರಾಜಕೀಯ ಭವಿಷ್ಯ ಏನು, ಮಗನಿಗೆ ಏನಾದರೂ ಮಾಡಿ ಟಿಕೆಟ್ ಕೊಡಿಸ್ಬೇಕಲ್ವಾ ಅನ್ನೋ ಒಂದು ಭವಿಷ್ಯದ ಚಿಂತೆಯಿಂದಾಗಿ ಅವರು ಇಂಥ ಒಂದು ನಡೆನೇ ಇಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಿವರಾಮ್ ಹೆಬ್ಬಾರ್ ಅವರ ಮಗ BJP ಅಂದರೆ ಅವರು BJPಯಲ್ಲಿ ಇದ್ದರೆ ಮಗ ಕಾರ್ತಿಕ್ಗೆ ಮುಂದಿನ ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಟಿಕೆಟ್ ಸಿಗೋದು ಅನುಮಾನ. ಯಾಕೆಂದರೆ ಲೋಕಸಭಾ ಚುನಾವಣೆ ವೇಳೆಯೂ ಕೂಡ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಆದರೂ ಕೂಡ ಆಗಲೂ ಕೂಡ ಟಿಕೆಟ್ ಕೊಡೋದು ಡೌಟ್ ಅಂತಲೇ ಅವರ ಮನಸ್ಥಿತಿ ಹೇಳ್ತಾ ಇದೆ ಅನ್ನುವ ಭಾವನೆಗಳು ಶುರುವಾಗಿದೆ. ಇದೆಲ್ಲದರ ಜೊತೆಗೆ ನೋಡಿ, ಆಡಳಿತಾರೂಢ ಪಕ್ಷದಲ್ಲಿದ್ದರೆ ಬೆನಿಫಿಟ್ಗಳು ಜಾಸ್ತಿ. ಅದೇ ಈಗ BJP ವಿಪಕ್ಷ ಸ್ಥಾನದಲ್ಲಿದೆ, ಇಲ್ಲೇ ಇದ್ದರೆ ಕ್ಷೇತ್ರಕ್ಕೆ ಅನುದಾನ ಸಿಗುತ್ತಾ? ಇಲ್ಲ, ಸಿಗೋದಿಲ್ಲ. ಅದೇ ಆಡಳಿತಾರೂಢ ಪಕ್ಷದಲ್ಲಿದ್ದರೆ ಇದೆಲ್ಲವೂ ಕೂಡ ಸಿಗುತ್ತೆ, ಅನುದಾನ ಸಿಗುತ್ತೆ, ಪಕ್ಷದಲ್ಲಿ ಒಂದು ಸ್ಥಾನಮಾನವೂ ಕೂಡ ಸಿಗುತ್ತೆ, ಮಗನ ರಾಜಕೀಯ ಭವಿಷ್ಯವೂ ಕೂಡ ರೂಪಿಸಿಕೊಳ್ಳುತ್ತೆ ಅನ್ನೋದು ಅವರ ಒಂದು ಚಿಂತನೆ ಅಂತ ಗೊತ್ತಾಗ್ತಾ ಇದೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಆಯಾರಾಮ್ ಗಾಯಾರಾಮ್ ಅನ್ನೋ ಥರ ಆ ಚುನಾವಣೆ ಟೈಮಲ್ಲಿ ಈ ಕಡೆ ಪಕ್ಷಕ್ಕೆ ಬರೋದು, ಇನ್ನೊಂದು ಚುನಾವಣೆ ಬಂದ ತಕ್ಷಣ ಈ ಕಡೆ ಪಕ್ಷದಿಂದ ಹೋಗೋದು, ಇದು ಒಂಥರ ಬಹಳ ಕಾಮನ್ ಆಗಿಬಿಟ್ಟಿದೆ ಅಂತ. ಈಗ ನೀವು ಗ್ರೌಂಡಲ್ಲಿ ಇರೋದ್ರಿಂದ ನಿಮ್ಗೆ ಇದರ ಇನ್ಸೈಟ್ಸ್ ಗೊತ್ತಿರುತ್ತೆ, ಒಳನೋಟಗಳು ಗೊತ್ತಿರುತ್ತೆ. ವಿಜೇಂದ್ರ ಏನ್ ಮಾಡ್ತಾರಂತೆ, ಇವರಿಬ್ಬರನ್ನು ಉಳಿಸ್ಕೊಳಕ್ ಏನ್ ಮಾಡ್ತಾರಂತೆ? ಆಗಲೇ ನಾಗೇಂದ್ರ ಬಾಬು ಒಂದು ಮಾತನ್ನು ಹೇಳ್ತಾ ಇದ್ರು. ಅಂದರೆ ವಿಜೇಂದ್ರ ಹೈಕಮಾಂಡ್ ಹೇಳಿರುವಂಥದ್ದು ನಮ್ಮ ಮಟ್ಟದಲ್ಲಿ ನಮ್ಮ ಹಂತದಲ್ಲಿ ಏನು ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ನ ಉಳಿಸ್ಕೊಳ್ಳೋ ಸಂಬಂಧಪಟ್ಟ ಪಕ್ಷದಲ್ಲಿ ಎಲ್ಲ ಪ್ರಯತ್ನ ಮಾಡಲಾಗ್ತಾ ಇದೆ, ಆಗ್ತಾ ಇಲ್ಲ ಅಂತ. ಅಂದರೆ ರಾಜ್ಯ ಮಟ್ಟದಲ್ಲಿ ಖಂಡಿತವಾಗ್ಲೂ ಕೂಡ ಎಕ್ಸಾಕ್ಟ್ಲಿ ಇದು ಆಗಿರುವಂಥದ್ದು. ಅಂದರೆ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪಕ್ಷ ಬಿಡುವ ಸಂಬಂಧಪಟ್ಟಂತೆ ಅಥವಾ ಅಸಮಾಧಾನ ಸಂಬಂಧಪಟ್ಟಂತೆ ಹಳೆಯ ಸುದ್ದಿ ಆಗಿರುವಂಥದ್ದು. ಇತ್ತೀಚೆಗೆ ಲೇಟೆಸ್ಟ್ ಡೆವಲಪ್ಮೆಂಟ್ ಪ್ರಕಾರ ಈಗಾಗಲೇ ಕೂಡ ಅವರು ಸಮಯವನ್ನು ಡೇಟನ್ನು ನಿಗದಿಪಡಿಸಿಕೊಂಡಿರುವಂಥದ್ದು. ಲೋಕಸಭಾ ಚುನಾವಣೆಯ ಏನು ಒಂದು ದಿನಾಂಕ ಘೋಷಣೆ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿ ಆಗ್ತಾ ಇದ್ದು ಕೂಡ ಏನು ಪಕ್ಷ ಬಿಡೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಇದೇ ಮಾಹಿತಿಯನ್ನು ಖುದ್ದು ವಿಜಯೇಂದ್ರಗೆ ಅಥವಾ ರಾಜ್ಯ BJP ನಾಯಕರಿಗೆ ಮಾಹಿತಿ ಹೋಗಿರುವಂಥದ್ದು. ಅಂದರೆ ಅವರನ್ನು ಮನವೊಲಿಸುವಂಥ ಕಾರ್ಯದ ವೇಳೆಯನ್ನು ಮನವೊಲಿಸುವಂಥ ಸಮಯದಲ್ಲಿ ಈ ವಿಚಾರವನ್ನು ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ವಿಚಾರವನ್ನು ಹೈಕಮಾಂಡ್ ನಾಯಕರಿಗೆ, ಅದರಲ್ಲೂ ಖುದ್ದು ಅಮಿತ್ ಶಾಗೆ ವಿಜಯೇಂದ್ರ ಅವರು ಹೇಳಿರುವಂಥದ್ದು, ಪಕ್ಷವನ್ನು ಇವರಿಬ್ಬರು ಕೂಡ ಬಿಡ್ತಾರೆ, ಅದು ಲೋಕಸಭಾ ಚುನಾವಣೆ ಅನೌನ್ಸ್ ಆಗ್ತದೆ. ಯಾಕಂದ್ರೆ ಲೋಕಸಭಾ ಚುನಾವಣೆ ಪ್ರತಿಯೊಂದು ಕ್ಷೇತ್ರವೂ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇವರಿಬ್ಬರು
ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದು ಮಾತನ್ನು ಹೇಳಿರುವಂಥದ್ದು, ನಾವು ಸಮಾಧಾನ ಮಾಡುವ ನಿಟ್ಟಿನಲ್ಲಿ, ನಾವು ಮನವೊಲಿಸುವ ನಿಟ್ಟಿನೆಲ್ಲ ಪ್ರಯತ್ನ ಆಗಿದೆ, ಆದರೆ ಆ ಪ್ರಯತ್ನ ಸಫಲ ಆಗಿಲ್ಲ. ಒಂದು ವೇಳೆ ಹೈಕಮಾಂಡ್ ಮಟ್ಟದಿಂದ ಏನಾದರೂ ಕೂಡ ಇವರ ಮನವೊಲಿಸುವಂಥ ಕಾರ್ಯವನ್ನು ಮಾಡಬಹುದಾ ಅನ್ನೋಂಥ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಷ ಬಿಡ್ತಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅವರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಂದರೆ ಮುಂದೆ ನೋಡೋಣ ಅಂತ ಹೇಳುವ ಮೂಲಕ ಒಂದಷ್ಟು ಕುತೂಹಲ ಜೊತೆಗೆ ಆ ಒಂದು ಸಾಧ್ಯತೆನ ಸುಳಿವನ್ನ ಕೊಟ್ಟಿರುವಂಥದ್ದು. ಒಂದದ್ದು ಬಹಳ ಸ್ಪಷ್ಟ, ಲೋಕಸಭಾ ಚುನಾವಣೆ ಬಹುತೇಕವಾಗಿ ಮಾರ್ಚ್ ಮೊದಲ ವಾರದಲ್ಲಿ ಅನೌನ್ಸ್ ಆಗುತ್ತೆ, ಬಹುತೇಕವೇ ಎಲ್ಲವೂ ಅಂದುಕೊಂಡಂತೆ. ಆದ್ರೆ ಅಂದ್ರೆ ಅಷ್ಟರ ಒಳಗಡೆ ಏನಾದರೂ